ನಮ್ಗೆ ಎಲ್ಲಾ ತರನು ಅವ್ರ ಬೇಸ್ಮೆಂಟ್ ಒಂದ್ ರೀತಿ ಪೇರೆಂಟ್ಸ್ ಅಂತ ಹೇಳಿದ್ರೆ ಎಮೋಷನಲಿ. ಸೊ ಇಂಡಸ್ಟ್ರಿ ತುಂಬಾ ಚಿಕ್ಕ ಹುಡುಗ ಇದ್ದಾಗಿಂದಾನು ನೋಡ್ತಾ ಇದ್ದೀನಿ ನಾನು. ಬಟ್ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಮ್ಮ ತಂದೆ ತಾಯಿಗೆ. ಸರ್ ಊಟ ತಿಂಡಿ ಲಾಸ್ಟ್ ಸ್ಟೇಷನ್ ಅಲ್ಲಿ ಟ್ರೈನ್ಗಳು ನಿಂತ್ಕೊಂಡಾಗ ಯಾರು ಇಲ್ದಿರುವಾಗ ಟ್ರೈನ್ ಅಲ್ಲಿ ಹೋಗಿ ಮಲಗಿದ್ದೀನಿ. ಅರೇಂಜ್ ಮಾಡ್ಕೊಂಡು ಬೆಳಗ್ಗೆ ಒಂದು ವಡಾಪಾವು, ಸಾಯಂಕಾಲ ಒಂದು ವಡಾಪಾವು, 2 ಟೈಮ್ ಬರೀ ವಡಾಪಾವು ತಿನ್ಕೊಂಡೆ ಒಂದು 3 ತಿಂಗಳು ಕಳೆದಿದ್ದೀನಿ. ಸೊ ಹಾಗೇನೆ ಬಿಗ್ ಬಾಸ್ ಸೀಸನ್ 10 ಈಗ ಮುಗ್ದಿದೆ ಸರ್. ನಿಮ್ಮ ಸ್ನೇಹಿತರ ವಿನ್ ಆಗಿದ್ದಾರೆ, ಅವ್ರ ಜೊತೆಗೆ ನೀವ್ ಇರ್ಬೇಕು ಅಂತ ಹೇಳಿದ್ರೆ, ಒಂದ್ ಕೈಲಿ ನಾನು, ಒಂದ್ ಕೈಲಿ ಕಾರ್ತಿಕ್ ಅಂತ, ಅವ್ರು ವಿನ್ ಆಗಿರೋದು ಎಷ್ಟು ಖುಷಿ ಇದೆ ನಿಮ್ಗೆ ಅಂತ? ಸರ್ ಬಹಳ ಖುಷಿ ಇದೆ. ಎಸ್ಪೆಷಲಿ ಕಾರ್ತಿಕ್ ವಿನ್ ಆಗಿರೋದು ಒಂದು ಕಂಪ್ಲೀಟ್ ಆಯ್ತು, ಒಂದು ಬಿಗ್ ಬಾಸ್ ಅನ್ನೋ ಫೀಲ್ ಇದೆ ನನಗೆ. ಬಿಕಾಸ್ ತುಂಬಾ ಕಷ್ಟಪಟ್ಟಿದ್ದಾನೆ ಸರ್ ಅವನು. ಅಂಡ್ ಇಂಡಸ್ಟ್ರಿನಲ್ಲೂ ಅಷ್ಟೇ ತುಂಬಾ ಸ್ಟ್ರಗಲ್ ಮಾಡಿದ್ದಾನೆ. ಈಗ ಅವನು ಒಂದು ಹೆಸರು ಈ ಬಿಗ್ ಬಾಸ್ ವೇದಿಕೆನಲ್ಲಿ ಅವನಿಗೆ ಬಂದಿರುವಂತ ಒಂದು ಫೇಮ್. ಕರೆಕ್ಟ್. ಇಟ್ ವಾಸ್ ಫಾರ್ ಹಿಮ್, ಇಟ್ ವಾಸ್ ಮೆಂಟ್ ಫಾರ್ ಹಿಮ್. ಅದು ಅವನು ಆ ಒಂದು 112 ದಿವಸ ಅಲ್ಲಿ ಜೀವಿಸಿದ್ದಾನೆ. ಪ್ರತಿ ಒಂದು ಮಾತುಗಳನ್ನ ತಗೊಂಡಿದ್ದಾನೆ, ಏಟ್ಗಳು ಮಾಡ್ಕೊಂಡಿದ್ದಾನೆ, ಚೆನ್ನಾಗಿ ಆಡಿದ್ದಾನೆ. ಈ ಡಿಸರ್ವ್ಸ್ ಟು ಬಿ ದ ವಿನ್ನರ್. ಕರೆಕ್ಟ್ ಸರ್. ಇನ್ನೊಂದು ವಿಷಯ, ಆಕ್ಚುಲಿ ಇದನ್ನ ಬಹಳಷ್ಟು ಜನ ಇದನ್ನ ಸೂಕ್ಷ್ಮವಾಗಿ ಗಮನಿಸಿರ್ತಾರೋ ಇಲ್ವೋ ನನಗೆ ಅನುಮಾನ ಇದೆ. ನಾವು ಆಕ್ಚುಲಿ ಸ್ಮಾರ್ಟ್ ಜೋಡಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಂದರ್ಶನ ಮಾಡುವಾಗ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಸ್ವಲ್ಪ ಹೇಳಿದ್ರಿ. ಅಂದ್ರೆ ನಿಮ್ಮ ತಂದೆ ತಾಯಿ ವಿಷಯ ನೀವು ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಿದ್ದೀರಾ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅವರಿಬ್ರು ಬೇರೆ ಆದ್ರು ಅಂತ. ಬಟ್ ಆ ಒಂದು ವಿಷಯ ಒಬ್ಬ ಯಂಗ್ಸ್ಟರ್ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅದನ್ನ ಆಕ್ಚುಲಿ ನೀವು ಒಂದು ಸಿಂಪತಿ ಕಾರ್ಡ್ ಆಗಿ ಬಳಸ್ಕೊಳ್ಬೋದಿತ್ತು, ಅದು ಬೇರೆ ವಿಷಯ. ಬಟ್ ಸ್ಟಿಲ್ ಅದನ್ನೆಲ್ಲೂ ನೀವು ಬಳಸ್ಕೊಂಡಿಲ್ಲ. ಬಟ್ ಆ ಒಂದು ಸಂದರ್ಭವನ್ನ ಸ್ಟ್ರಾಂಗ್ ಆಗಿ ತಗೊಂಡು ನಾನು ಒಬ್ಬನೇ ನನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು ಅನ್ನುವಂತಹ ಒಂದು ಡಿಸಿಷನ್ ಇದೆಯಲ್ಲ, ದಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆಕ್ಚುಲಿ ನಿಮ್ಮ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ. ಬಟ್ ಇಲ್ಲೂ ಕೂಡ ಅದನ್ನ ನೀವು ಒಂಥರ ಸಿಂಪತಿ ಕಾರ್ಡ್ ಆಗಲಿ ಅಥವಾ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಅನ್ನೋ ಥರ ಅದನ್ನ ಬಳಸ್ಕೊಂಡೇ ಇಲ್ಲ ಸರ್. ಇವತ್ತು ಹೇಳಿ ಅದನ್ನ. ಸೊ ಆ ಒಂದು ರೀತಿ ಈಗ ಪೇರೆಂಟ್ಸ್ ಇಲ್ಲ, ಈಗ ಬೇಸ್ಮೆಂಟ್ ನಮ್ಗೆ ಎಲ್ಲಾ ತರನು ಅವ್ರ ಬೇಸ್ಮೆಂಟ್ ಒಂದ್ ರೀತಿ ಪೇರೆಂಟ್ಸ್ ಅಂತ ಹೇಳಿದ್ರೆ ಎಮೋಷನಲಿ ಅಥವಾ ಎಲ್ಲಾ ರೀತಿ ಕೂಡ ಅವರೇ ಇಲ್ಲ ಅಂತ ಹೇಳುವಾಗ ಒಬ್ಬ ವ್ಯಕ್ತಿ ಬೆಳೆದು ನಿಲ್ಲೋದಕ್ಕೆ, ಈ ರೀತಿ ಇಷ್ಟು ವರ್ಷಗಳ ಕಾಲ ಕೃಷಿ ಮಾಡೋದಕ್ಕೆ ಅವ್ರ ಪ್ಯಾಷನ್ ಇಟ್ಕೊಂಡಿರುವಂತಹ ಒಂದು ಕ್ಷೇತ್ರದಲ್ಲಿ ಎಷ್ಟು ಕಷ್ಟ ಸರ್? ಸರ್ ಫಸ್ಟ್ ಆಫ್ ಆಲ್ ನನ್ನ ಫಾದರ್ ಮದರ್ ತುಂಬಾ ಚೆನ್ನಾಗಿ ಬೆಳೆಸಿದ್ರು ನನ್ನನ್ನು. ಅಂದ್ರೆ ಯಾವುದಕ್ಕೂ ಇಲ್ಲ ಅಂದೇ ಇರೋಂಗ್ ಬೆಳೆಸಿದ್ರು. ಕರೆಕ್ಟ್. ನಮ್ಮ ತಂದೆ ಕೂಡ ಇಂಡಸ್ಟ್ರಿನಲ್ಲಿ ಫಂಡಿಂಗ್ ಮಾಡೋರು ಮೂವೀಸ್ಗೆ. ಸೊ ಇಂಡಸ್ಟ್ರಿ ತುಂಬಾ ಚಿಕ್ಕ ಹುಡುಗ ಇದ್ದಾಗಿಂದಾನು ನೋಡ್ತಾ ಇದ್ದೀನಿ ನಾನು. ಬಟ್ ಯಾವತ್ತೂ ಬರ್ತೀನಿ ಅನ್ಕೊಂಡಿರ್ಲಿಲ್ಲ. ಅವ್ರಾಗ ಅವ್ರು ಹೇಳಿದ್ರು ಕೂಡ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಯಾರು ಬೇಕು ಆಕ್ಟಿಂಗ್ ಎಲ್ಲ ಅಂತಂದಿದ್ದೆ ನನಗೆ. ಬಟ್ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಮ್ಮ ತಂದೆ ತಾಯಿಗೆ. ಅದು ಅವ್ರವ್ರದ್ದು ಪರ್ಸನಲ್. ಅಂದ್ರೆ ಇವಾಗ ನಾವು ಬೆಳೆದು ದೊಡ್ಡವರಾದ್ಮೇಲೆ, ನಮಗೂ ಒಂದು ಮದ್ವೆ ಅಂತ ಆದ್ಮೇಲೆ ಆ ಒಂದು ಡಿಫ್ರೆನ್ಸಸ್ ಬರುತ್ತೆ. ಓಕೆ. ಅವಾಗ ನಮ್ಗೆ ಇಬ್ರು ಕೆಟ್ಟವ್ರ ತರ ಕಾಣಿಸೋರು. ಬಟ್ ಅವ್ರ ಪ್ರಾಬ್ಲಮ್ಸ್ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಕರೆಕ್ಟ್. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಲ್ಲಿ ಅವ್ರು ದೂರ ಆದ್ರು, ಖುಷಿಯಾಗೆ ದೂರ ಆದ್ರು. ನಮ್ಮ ತಾಯಿ ಬೇರೆ ಮದ್ವೆ ಆದ್ರು, ಅವ್ರಿಗೂ ಮಕ್ಳಿದ್ದಾರೆ. ಅಂಡ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ದೂರ ಇದ್ದೀನಿ. ಅಂಡ್ ನಮ್ಮ ತಂದೆ ರೀಸೆಂಟ್ ಆಗಿ ಅದೇ ಸೂಪರ್ ಜೋಡಿ ಮಾಡುವಾಗ ನಾನು ಒಂದು ರಿಯಾಲಿಟಿ ಶೋ ನಲ್ಲಿ ಇರೋ ಹಂಗೇನೆ ತೀರೋದ್ರು. ಓಕೆ. ಅಲ್ಲಿಂದ ಸರ್ ಫಸ್ಟ್ ಮನೆ ಬಿಟ್ಟು ಹೊರಗಡೆ ಬಂದ್ಮೇಲೆ 2 ದಾರಿ ಇತ್ತು ನನಗೆ. ಒಂದು ಹಾಳಾಗಿ ಹೋಗ್ಬೋದಾಗಿತ್ತು, ಇನ್ನೊಂದು ಇವಾಗಿರೋ ದಾರಿ ನಂದು. ಸರ್ ಕಷ್ಟನೇ ನೋಡದೇ ಇರೋ ನನಗೆ ಲೈಫು ಕ್ಲೀನ್ ಆಗಿ ಹಿಂಗೆ ತಟ್ಟೆ ಬರ್ಸ್ಬಿಟ್ಟು ಮಗನೇ ನೋಡು ಇದು ಲೈಫು ಅಂತ ತೋರಿಸ್ತು. ದುಡ್ಡು ಕಾಸಿಗೆ ಯಾವತ್ತೂ ಕಡಿಮೆ ಇರಲಿಲ್ಲ. ಬಟ್ ಕೆಲವೊಂದು ಸಂದರ್ಭಗಳು ಹೇಗ್ ಬಂತು ಅಂದ್ರೆ, ನಮ್ಮ ಮನೆ ಬಿಟ್ಟ ಮೇಲೆ ನಮ್ಮ ಅಪ್ಪನ ಜೊತೆನಲ್ಲಿ ಇದ್ಕೊಂಡು ನಮ್ಮ ಅಪ್ಪನ ಜೊತೆನಲ್ಲಿ ಪಾರ್ಟಿ ಮಾಡಿರೋ ಎಷ್ಟೋ ಜನ, ಅದರಲ್ಲಿ ಕೆಲವರು ನನ್ನ ಕೈನಲ್ಲಿರೋ ತಟ್ಟೆನಲ್ಲಿ ಊಟ ಮಾಡ್ತಿರೋ ತಟ್ಟೆನೆ ಕಿತ್ಕೊಂಡು ಎದ್ದೋಗೋ ಇಲ್ಲಿಂದ ಅನ್ನೋವರೆಗೂ ಆಗಿದೆ. ಸರ್ ಇದನ್ನೆಲ್ಲ ನಾನು ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಳೋದಕ್ಕೆ ನನಗೆ ಇಷ್ಟ ಇಲ್ಲ. ಬಿಕಾಸ್ ನನಗೆ ಆ ಸಿಂಪತಿ ಬೇಡ ಸರ್. ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ, ಅದು ಸಿಂಪತಿ ಆಟ ಅಲ್ಲ. ಇಲ್ಲೇನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ವಿಷಯ ತೆಗ್ದಿದ್ದಕ್ಕೆ ಹೇಳ್ತಾ ಇದೀನಿ ಅಷ್ಟೇ. ಸರ್ ಊಟ ತಿಂಡಿ ಮಾಡೋದಕ್ಕೂ ದುಡ್ಡುಗಳು ಇರ್ತಿರ್ಲಿಲ್ಲ ನನ್ನ ಹತ್ರ. ಆ ಒಂದು ಲಾಸ್ಟ್ ಸ್ಟೇಷನ್ ಅಲ್ಲಿ ಟ್ರೈನ್ಗಳು ನಿಂತ್ಕೊಂಡಾಗ ಯಾರು ಇಲ್ದಿರುವಾಗ ಟ್ರೈನ್ ಅಲ್ಲಿ ಹೋಗಿ ಮಲಗಿದ್ದೀನಿ ಮುಂಬೈನಲ್ಲಿ. ಅಂಡ್ ಊಟ ತಿಂಡಿಗೆ
ಅರೇಂಜ್ ಮಾಡ್ಕೊಂಡು ಬೆಳಗ್ಗೆ ಒಂದು ವಡಾಪಾವು, ಸಾಯಂಕಾಲ ಒಂದು ವಡಾಪಾವು, 2 ಟೈಮ್ ಬರೀ ವಡಾಪಾವ್ ತಿನ್ಕೊಂಡೆ ಒಂದು 3 ತಿಂಗಳು ಕಳೆದಿದ್ದೀನಿ.